ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 2 ಘಾತಾಂಕಗಳ ಆಟ. ಹಿಂದಿನ ವಿಡಿಯೋದಲ್ಲಿ ನಾವು ಘಾತಾಂಕಗಳ ಆಟ ಪಾಠದ ಪೇಜ್ ನಂಬರ್ 21ರಿಂದ ಪೇಜ್ ನಂಬರ್ 24ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 25ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪೇಜ್ ನಂಬರ್ 25ಅನ್ನು ಗಮನಿಸಿ. ಘಾತೀಯ ಸಂಕೇತದ ಕೆಲವು ಉದಾಹರಣೆಗಳು. ಇಲ್ಲಿ ಘಾತೀಯ ಸಂಕೇತದ ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ಗಮನಿಸಿ. 4x4x4 4ರ ಕ್ಯೂಬ್, ಅಂದರೆ 4ಅನ್ನು 3 ಬಾರಿ ಗುಣಿಸಿದಾಗ ನಾವು 4ರ ಕ್ಯೂಬ್ ಎಂದು ತೆಗೆದುಕೊಳ್ಳುತ್ತೇವೆ. 4 4 16, 16 4 64. ಆದ್ದರಿಂದ ಇಲ್ಲಿ 4 ಕ್ಯೂಬ್ನ ಬೆಲೆ 64 ಬಂದಿದೆ. ಅದೇ ರೀತಿಯಾಗಿ ನಾವು ಇಲ್ಲಿ 4ರ ಕ್ಯೂಬನ್ನು 4ರ ಬದಲಾಗಿ -4 ಎಂದು ತೆಗೆದುಕೊಳ್ಳೋಣ. -4 ಗುಣಿಸು -4 ಗುಣಿಸು -4 ಈಕ್ವಲ್ಸ್ ಟು -4ರ ಕ್ಯೂಬ್ ಈಕ್ವಲ್ಸ್ ಟು -64 ಆಗುತ್ತದೆ. ಈಗ ನೋಡಿ, ಮೈನಸ್ ಗುಣಿಸು ಮೈನಸ್ ಪ್ಲಸ್, ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗುತ್ತದೆ. ಆದ್ದರಿಂದ ನಾವು ಇಲ್ಲಿ ಉತ್ತರದಲ್ಲೂ ಕೂಡ -4ರ ಕ್ಯೂಬ್ ಎಂದು ತೆಗೆದುಕೊಂಡಿದ್ದೇವೆ. ಉತ್ತರದಲ್ಲಿ -64, ಅಂದರೆ ಮೈನಸ್ ಗುಣಿಸು ಮೈನಸ್ ಪ್ಲಸ್, ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗಿದೆ. ಇಲ್ಲಿ ನೀವು ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ. ನಾವು ಯಾವುದೇ ರೀತಿಯ ಸಂಖ್ಯೆಗಳನ್ನು ಗುಣಿಸುವಾಗ, ಅಂದರೆ ಋಣಾತ್ಮಕ ಸಂಖ್ಯೆಗಳನ್ನು ಗುಣಿಸುವಾಗ, 2 ಸಂಖ್ಯೆ ಅಥವಾ ಸಮ ಸಂಖ್ಯೆಗಳನ್ನು ಹೊಂದಿರುವಂತಹ ಸಂಖ್ಯೆಗಳನ್ನು ಗುಣಿಸಿದ್ದಲ್ಲಿ, ಅಂದರೆ 2, 4, 8 ಈ ರೀತಿಯ ಸಂಖ್ಯೆಗಳನ್ನು ನಾವು ಋಣ ಸಂಖ್ಯೆಗಳನ್ನು ಗುಣಿಸಿದಾಗ ಅದು ಉತ್ತರದಲ್ಲಿ ಧನ ಚಿಹ್ನೆಯನ್ನು ಹೊಂದಿರುತ್ತದೆ. ಅದೇ ರೀತಿಯಾಗಿ ನಾವು ಬೆಸ ಸಂಖ್ಯೆಗಳಲ್ಲಿ ಗುಣಿಸಿದಾಗ, ಅಂದರೆ 1 ಬಾರಿ 3 ಬಾರಿ ಈ ರೀತಿಯಾಗಿ ಗುಣಿಸುತ್ತಾ ಹೋದಂತೆ ಇಲ್ಲಿ ನೀವು ಕೊಟ್ಟಿರುವ ಉದಾಹರಣೆಯನ್ನು ಕೂಡ ನೋಡಬಹುದು. -4 -4 -4 -4ಅನ್ನು 3 ಬಾರಿ ಗುಣಿಸಿದ್ದಾರೆ, ಅಂದರೆ ಬೆಸ ಸಂಖ್ಯೆಯಲ್ಲಿ ಗುಣಿಸಿದಂತಾಗಿದೆ. ಈ ರೀತಿಯಲ್ಲಿ ಗುಣಿಸಿದಾಗ ಉತ್ತರದಲ್ಲಿ ನಾವು ಋಣಾತ್ಮಕ ಚಿಹ್ನೆಯನ್ನು ಹೊಂದಿರುವಂತಹ ಉತ್ತರವನ್ನು ಪಡೆಯುತ್ತೇವೆ. ಇಲ್ಲಿ ಬೆಸ ಸಂಖ್ಯೆಯಲ್ಲಿ ನಾವು ಗುಣಿಸಿದ್ದೇವೆ, ಅಂದರೆ -4 ಗುಣಿಸು -4 ಗುಣಿಸು -4 3 ಬಾರಿ ಗುಣಿಸಲಾಗಿದೆ. ಆದ್ದರಿಂದ ಉತ್ತರದಲ್ಲೂ ಕೂಡ ಋಣ ಸಂಖ್ಯೆ ಬಂದಿದೆ, -64. ಅದೇ ರೀತಿ a ಗುಣಿಸು a ಗುಣಿಸು a ಗುಣಿಸು b ಗುಣಿಸು b, ಇದನ್ನು ನಾವು ಇಲ್ಲಿ a3b², ಅಂದರೆ a ಯನ್ನು 3 ಬಾರಿ ಗುಣಿಸಿದ್ದೇವೆ ಮತ್ತು b ಯನ್ನು 2 ಬಾರಿ ಗುಣಿಸಿದ್ದೇವೆ ಎಂದು ವ್ಯಕ್ತಪಡಿಸಬಹುದು. ಇಲ್ಲಿ ಬ್ರಾಕೆಟ್ನಲ್ಲಿ ಕೊಟ್ಟಿದ್ದಾರೆ a3b² ಅಥವಾ a ಯ ಘಾತ 3 b ಯ ಘಾತ 2 ಎಂದು ಕೂಡ ಓದಬಹುದು. ಇಲ್ಲಿ ಓದುವ ರೀತಿಯನ್ನು ಕೂಡ ಕೊಟ್ಟಿದ್ದಾರೆ, a²b², ಇಲ್ಲಿ a3b² ಎಂದು ಕೊಟ್ಟಿದ್ದಾರೆ. ಇದನ್ನು ನಾವು a3b² ಎಂದು ಕೂಡ ಓದಬಹುದಾಗಿದೆ. ಇಲ್ಲವಾದಲ್ಲಿ a ಘಾತ 3 b ಘಾತ 2 ಎಂದು ಕೂಡ ಓದಬಹುದು ಎಂದು ಕೊಟ್ಟಿದ್ದಾರೆ. ನಂತರ ನೋಡಿ, a ಗುಣಿಸು a, b ಗುಣಿಸು b ಗುಣಿಸು b ಗುಣಿಸು b, a ಯನ್ನು 2 ಬಾರಿ b ಯನ್ನು 4 ಬಾರಿ ಗುಣಿಸಿದ್ದಾರೆ. ಆದ್ದರಿಂದ ನಾವು ಘಾತ ಸಂಖ್ಯೆಯಲ್ಲಿ ಎಷ್ಟು ಬಾರಿ ಗುಣಿಸಿದ್ದಾರೆ ಎಂಬುದನ್ನು ಬರೆಯಬೇಕಾಗಿದೆ. a² ಮತ್ತು b² ಎಂದು ಬರೆದುಕೊಳ್ಳಿ. ಓದುವ ರೀತಿಯನ್ನು ಇಲ್ಲಿ ಬ್ರಾಕೆಟ್ನಲ್ಲಿ ಕೊಡಲಾಗಿದೆ. a²b⁴ ಅಥವಾ a ಯ ಘಾತ 2 b ಯ ಘಾತ 4 ಎಂದು ಕೂಡ ನಾವು ಓದಬಹುದು. ನೆನಪಿಡಿ ಎಂದು ಕೊಡಲಾಗಿದೆ. 4 + 4 + 4 ಈಕ್ವಲ್ಸ್ ಟು 3 ಗುಣಿಸು 4 ಈಕ್ವಲ್ಸ್ ಟು 12. 4ಅನ್ನು ನಾವು 3 ಬಾರಿ ಕೂಡಿಸಿದಾಗ 3 4 12 ಬರುತ್ತದೆ. ಆದರೆ 4 ಗುಣಿಸು 4 ಗುಣಿಸು 4 ಈಕ್ವಲ್ಸ್ ಟು 4ರ ಕ್ಯೂಬ್. ಇಲ್ಲಿ 4ಅನ್ನು ನಾವು 3 ಬಾರಿ ಗುಣಿಸಿದಾಗ 64 ಬರುತ್ತದೆ. 4ಅನ್ನು ಕೂಡಿಸಿದಾಗ 12, ಅದೇ 4ಅನ್ನು ನಾವು 3 ಬಾರಿ ಗುಣಿಸಿದಾಗ 64ಅನ್ನು ಪಡೆಯುತ್ತಿದ್ದೇವೆ. ಇಲ್ಲಿ ನೀವು ಸ್ಕ್ವೇರ್ ಮತ್ತು ಕ್ಯೂಬ್ನ ಬೆಲೆಯನ್ನು ನೆನಪಿಟ್ಟುಕೊಳ್ಳಲು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. 32,400ಅನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಮತ್ತು ಅವಿಭಾಜ್ಯ ಅಪವರ್ತನಗಳನ್ನು ಅವುಗಳ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ. ಅವಿಭಾಜ್ಯ ಅಪವರ್ತನದಲ್ಲಿ ನಾವು ಸಂಖ್ಯೆಗಳನ್ನು ಗುಣಲಬ್ಧವಾಗಿ ವ್ಯಕ್ತಪಡಿಸುವುದನ್ನು ಕಲಿತಿದ್ದೇವೆ. ಇಲ್ಲಿ ಉತ್ತರವನ್ನು ಕೂಡ ಅವರೇ ಕೊಟ್ಟಿದ್ದಾರೆ. 32,400 ಮೊದಲನೆಯದಾಗಿ 2ರಿಂದ ಗುಣಿಸಿದಾಗ, ಇಲ್ಲಿ 2 × 2, 3ರಲ್ಲಿ 2ಅನ್ನು ಕಳೆದಾಗ 1 ಉಳಿದಿದೆ, 12 ಆಯಿತು. 2 6 12, ನಂತರ 2 2 4, ಮುಂದಿನ 2 ಸೊನ್ನೆಯನ್ನು ಇಟ್ಟಿದ್ದೇವೆ. 2ರಿಂದ ಭಾಗಿಸಿದಾಗ 16,200 ಬಂತು. ಪುನಃ 2ರಿಂದ ಭಾಗಿಸಿದಾಗ 8,100, ಪುನಃ 2ರಿಂದ ಭಾಗಿಸಿದಾಗ 4,050, ಮತ್ತೆ 2ರಿಂದ ಭಾಗಿಸಿದಾಗ 2,025, ನಂತರ 2,025 ಇದು ಬೆಸ ಸಂಖ್ಯೆಯಾದ್ದರಿಂದ 5ರಿಂದ ಭಾಗಿಸಿ 405, ನಂತರ 3ರಿಂದ ಭಾಗಿಸಿ 81. ಈ ರೀತಿಯಾಗಿ ಇಲ್ಲಿ ಗುಣಿಸುತ್ತಾ ಹೋಗಿದ್ದಾರೆ. ಅಲ್ಲಿ ನೀವು ಗುಣಲಬ್ಧಗಳನ್ನು ಗಮನಿಸಿ, ಅಂದರೆ ಅಪವರ್ತನಗಳನ್ನು ಗಮನಿಸಿ. 32,400 ಈಕ್ವಲ್ಸ್ ಟು 2 ಗುಣಿಸು 2 ಗುಣಿಸು 2,
5 ಗುಣಿಸು 5 ಗುಣಿಸು 3 ಗುಣಿಸು 3 ಗುಣಿಸು 3 ಗುಣಿಸು 3 ಅಂದರೆ ಇಲ್ಲಿ 2ಅನ್ನು 4 ಬಾರಿ, 5ಅನ್ನು 2 ಬಾರಿ ಮತ್ತು 3ಅನ್ನು 4 ಬಾರಿ ಗುಣಿಸಿದ್ದಾರೆ. ಇದನ್ನು ನಾವು ಈ ರೀತಿಯಾಗಿಯೂ ಕೂಡ ಬರೆಯಬಹುದು. ಹೇಗೆಂದರೆ 2ಅನ್ನು 4 ಬಾರಿ ಗುಣಿಸಿದ್ದರಿಂದ 2ರ ಘಾತ 4 ಎಂದು ಬರೆಯಿರಿ. ಗುಣಿಸು 5ಅನ್ನು 2 ಬಾರಿ ಗುಣಿಸಿದ್ದಾರೆ, 5ರ ಘಾತ 2 ಗುಣಿಸು 3ಅನ್ನು 4 ಬಾರಿ ಗುಣಿಸಲಾಗಿದೆ, 3ರ ಘಾತ 4 ಎಂದು ನೀವು ಬರೆದುಕೊಳ್ಳಬೇಕು. ಇದು 32,400 ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ಬರೆಯುವಂತಹ ಕ್ರಮವಾಗಿದೆ. ಮುಂದಿನ ಪ್ರಶ್ನೆ ನೋಡಿ, -1ರ ಘಾತ 5 ಎಂದರೇನು? ಇದು ಧನಾತ್ಮಕವೇ ಅಥವಾ ಋಣಾತ್ಮಕವೇ? -1ರ ಘಾತ 56 ಏನಾಗುತ್ತದೆ ಎಂದು ಕೇಳುತ್ತಿದ್ದಾರೆ. ಇಲ್ಲಿ ನೀವು ಗಮನಿಸಬಹುದು, -5ರ ಘಾತ 5 ಎಂದರೆ -1ಅನ್ನು ನಾವು 5 ಬಾರಿ ಗುಣಿಸಬೇಕು ಎಂದು ಅರ್ಥ. ಇದು ಧನಾತ್ಮಕವೇ ಅಥವಾ ಋಣಾತ್ಮಕವೇ ಎಂದು ಕೇಳಿದ್ದಾರೆ. ಇದು ಕೊನೆಯದಾಗಿ ಋಣಾತ್ಮಕವಾಗುತ್ತದೆ. ಏಕೆಂದರೆ ನೀವು ನೋಡಬಹುದು, -1ಅನ್ನು 5 ಬಾರಿ ಗುಣಿಸಿದ್ದೇವೆ. ಅಂದರೆ ಮೈನಸ್ ಇರುವಂತಹ ಸಂಖ್ಯೆಗಳನ್ನು ನಾವು ಬೆಸ ಸಂಖ್ಯೆಯಲ್ಲಿ ಗುಣಿಸುತ್ತಾ ಹೋದಂತೆ ಅದು ಋಣಾತ್ಮಕವಾಗಿ ದೊರೆಯುತ್ತದೆ ಮತ್ತು ಸಮ ಸಂಖ್ಯೆಯಲ್ಲಿ ಗುಣಿಸಿದಾಗ ಅದನ್ನು ನಾವು ಧನಾತ್ಮಕವಾಗಿ ಪಡೆಯುತ್ತೇವೆ. ಇಲ್ಲಿ -1ಅನ್ನು 5 ಬಾರಿ ಗುಣಿಸಿದ್ದರಿಂದ ಋಣಾತ್ಮಕವಾಗಿ ದೊರೆಯುತ್ತದೆ. ಈಗ ಉತ್ತರ ಬರೆಯೋಣ. ಬರೆಯಿರಿ. -1ರ ಘಾತ 5 ಇದರಲ್ಲಿ ಘಾತ ಸಂಖ್ಯೆಯು ಬೆಸ ಸಂಖ್ಯೆಯಲ್ಲಿದೆ, ಆದ್ದರಿಂದ ಇದು ಋಣಾತ್ಮಕವಾಗಿದೆ ಎಂದು ಬರೆದುಕೊಳ್ಳಿ. ಇಲ್ಲಿ -1ರ ಘಾತ 5 ಎಂದರೇನು ಎಂದು ಕೊಟ್ಟಿದ್ದಾರೆ. ಈಗ ಅದಕ್ಕೆ ಉತ್ತರವನ್ನು ಬರೆಯೋಣ. -1ರ ಘಾತ 5 ಎಂದರೆ -1ಅನ್ನು 5 ಬಾರಿ ಗುಣಿಸಬೇಕಾಗಿದೆ ಎಂದು ಅರ್ಥ. ಅದನ್ನೇ ನಾವು ಹೇಳಿದ್ದೇವೆ, -1ಅನ್ನು 5 ಬಾರಿ ಗುಣಿಸಬೇಕು ಎನ್ನುವುದು ಇದರ ಅರ್ಥವಾಗಿದೆ. ಈಗ -1ರ ಘಾತ 56 ಎಂದು ಕೊಟ್ಟಿದ್ದಾರೆ. ಇದರ ಉತ್ತರವನ್ನು ನಾವು ಸುಲಭವಾಗಿ ಬರೆಯಬಹುದು. ಇಲ್ಲಿ ಗಮನಿಸಿ, -1 ಇದರಲ್ಲಿ ನಾವು ಮೊದಲು ಸಂಖ್ಯೆಯನ್ನು ನೋಡೋಣ. 1 ಎನ್ನುವುದು ಇಲ್ಲಿ ಇರುವಂತಹ ಸಂಖ್ಯೆಯಾಗಿದೆ. ಆ 1ಅನ್ನು ನಾವು ಎಷ್ಟು ಬಾರಿ ಗುಣಿಸುತ್ತಾ ಹೋದಾಗಲೂ ಕೂಡ ಕೊನೆಯದಾಗಿ ಪಡೆಯುವಂತಹ ಸಂಖ್ಯೆ ಒಂದೇ ಆಗಿರುತ್ತದೆ. ಅಂದರೆ 1 ಗುಣಿಸು 1 1, ಪುನಃ ಅದೇ 1ಅನ್ನು ನಾವು ಮುಂದಿನ 1ಕ್ಕೆ ಗುಣಿಸಿದಾಗ ಒಂದೇ ಬರುತ್ತದೆ. ಈ ರೀತಿಯಾಗಿ ನಾವು ಎಷ್ಟೇ 1ಅನ್ನು ಇಟ್ಟು ಗುಣಿಸುತ್ತಾ ಹೋದಾಗಲೂ ಕೂಡ ಕೊನೆಯದಾಗಿ 1ಅನ್ನೇ ಪಡೆಯುತ್ತೇವೆ. ಈಗ ಚಿಹ್ನೆಯನ್ನು ಗಮನಿಸಿ, ಮೈನಸ್ ಇದೆ. ಮೈನಸ್ ಇರುವುದನ್ನು ನಾವು 56 ಬಾರಿ ಗುಣಿಸಬೇಕು. -1ರ ಘಾತ 56 ಎಂದು ಕೊಟ್ಟಾಗ ನಾವು 56 ಬಾರಿ ಇಲ್ಲಿ ಮೈನಸ್ ಚಿಹ್ನೆಯನ್ನು ಗುಣಿಸಬೇಕಾಗುತ್ತದೆ. ಸಮ ಸಂಖ್ಯೆಯಲ್ಲಿ ನಾವು ಗುಣಿಸಿದಾಗ ಪ್ಲಸ್ ಚಿಹ್ನೆ ಅಥವಾ ಧನಾತ್ಮಕ ಚಿಹ್ನೆಯನ್ನು ನಾವು ಪಡೆಯುತ್ತೇವೆ. ಆದ್ದರಿಂದ ಮೈನಸ್ ಇರುವುದು ಪ್ಲಸ್ ಆಗುತ್ತದೆ. -1ರ ಘಾತ 56 ಎಂದರೆ +1 ಎಂದು ನೀವು ಬರೆದುಕೊಳ್ಳಬೇಕು. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನೋಡಿ, -2ರ ಘಾತ 4 = 16 ಇದನ್ನು ಪರಿಶೀಲಿಸಿ. ಈಗ ನಾವು -2ರ ಘಾತ 4 ಎನ್ನುವುದು 16ಕ್ಕೆ ಸಮವೇ ಎಂದು ಪರೀಕ್ಷಿಸಬೇಕು. ಲೆಕ್ಕ ಮಾಡೋಣ. -2ರ ಘಾತ 4 = 16 ಬರೆದುಕೊಳ್ಳಿ. ಈಗ -2ರ ಘಾತ 4 -2ರ ಘಾತ 4 ಎಂದರೆ ನಾವು -2ಅನ್ನು 4 ಬಾರಿ ಗುಣಿಸಬೇಕು ಎಂದು ಅರ್ಥವಾಗಿದೆ. ಆದ್ದರಿಂದ ಇಲ್ಲಿ -2ಅನ್ನು 4 ಬಾರಿ ಗುಣಿಸುತ್ತಿದ್ದೇವೆ. -2 ಗುಣಿಸು -2 ಗುಣಿಸು -2 ಗುಣಿಸು -2 ಆಗಿದೆ. ಈಗ ಮೊದಲು ಸಂಖ್ಯೆಯನ್ನು ಗುಣಿಸೋಣ. 2 2 4, 4 2 8, 8 2 16, 16ಅನ್ನು ಬರೆದುಕೊಳ್ಳಿ. ಈಗ ಚಿಹ್ನೆಯನ್ನು ಗುಣಿಸಬೇಕು. ಮೈನಸ್ ಗುಣಿಸು ಮೈನಸ್ ಪ್ಲಸ್, ಪ್ಲಸ್ ಗುಣಿಸು ಮೈನಸ್ ಮೈನಸ್, ಪುನಃ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗುತ್ತದೆ. ಆದ್ದರಿಂದ ಇಲ್ಲಿ ಗಮನಿಸಬಹುದು, -2ರ ಘಾತ 4 ಎಂದರೆ ಅದು 16ಕ್ಕೆ ಸಮನಾಗಿದೆ. ಕಂಡುಹಿಡಿಯಿರಿ ಎಂದು ಕೊಡಲಾಗಿದೆ. ಪ್ರಶ್ನೆ ನಂಬರ್ 1ಅನ್ನು ನೋಡಿ. ಕೆಳಗಿನವುಗಳನ್ನು ಘಾತಾಂಕ ರೂಪದಲ್ಲಿ ಬರೆಯಿರಿ. ಕೆಳಗೆ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ನಾವು ಘಾತಾಂಕ ರೂಪದಲ್ಲಿ ಬರೆಯೋಣ. ಪ್ರಶ್ನೆ ನಂಬರ್ 1ಅನ್ನು ನೋಡಿ. 6 ಗುಣಿಸು 6 ಗುಣಿಸು 6 ಗುಣಿಸು 6 ಇಲ್ಲಿ 6ಅನ್ನು 4 ಬಾರಿ ಗುಣಿಸಿದ್ದಾರೆ. ಆದ್ದರಿಂದ ನಾವು 6ರ ಘಾತ 4 ಎಂದು ಬರೆಯಬೇಕು. ಬರೆಯೋಣ. 6 ಗುಣಿಸು 6 ಗುಣಿಸು 6 ಗುಣಿಸು 6 = 6ರ ಘಾತ 4 ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 2, y ಗುಣಿಸು y ಎಂದು ಕೊಟ್ಟಿದ್ದಾರೆ. ಇಲ್ಲಿ y ಅನ್ನು 2 ಬಾರಿ ಗುಣಿಸಲಾಗಿದೆ. y ದ ಸ್ಕ್ವೇರ್ ಅಂದರೆ y ಘಾತ 2 ಎಂದು ಬರೆಯಬೇಕು. ನಂತರ ಮೂರನೇ ಪ್ರಶ್ನೆಯಲ್ಲಿ b ಗುಣಿಸು b ಗುಣಿಸು b ಗುಣಿಸು b ಅನ್ನು 4 ಬಾರಿ ಗುಣಿಸಲಾಗಿದೆ. ಆದ್ದರಿಂದ b ಘಾತ 4 ಎಂದು ಬರೆದುಕೊಳ್ಳಿ. ನಂತರ ನಾಲ್ಕನೇ ಪ್ರಶ್ನೆ 5 ಗುಣಿಸು 5 ಗುಣಿಸು 7 ಗುಣಿಸು 7 ಗುಣಿಸು 7 5ಅನ್ನು 2 ಬಾರಿ ಗುಣಿಸಿದ್ದಾರೆ. 5ರ ಸ್ಕ್ವೇರ್ ಗುಣಿಸು 7ಅನ್ನು 3 ಬಾರಿ ಗುಣಿಸಲಾಗಿದೆ. 7ರ ಘಾತ 3 ಅಥವಾ 7 ಕ್ಯೂಬ್ ಎಂದು ಬರೆದುಕೊಳ್ಳಿ.
ಐದನೇ ಪ್ರಶ್ನೆ 2 ಗುಣಿಸು 2 ಗುಣಿಸು ಎ ಗುಣಿಸು ಎ, 2ಅನ್ನು 2 ಬಾರಿ ಗುಣಿಸಿದ್ದಾರೆ, 2ರ ಸ್ಕ್ವೇರ್ ಗುಣಿಸು ಎಯನ್ನು 2 ಬಾರಿ ಗುಣಿಸಲಾಗಿದೆ, ಎ ಸ್ಕ್ವೇರ್ ಎಂದು ಬರೆಯಿರಿ. ಪ್ರಶ್ನೆ ನಂಬರ್ 6 ಎ ಗುಣಿಸು ಎ, ಸಿ ಗುಣಿಸು ಸಿ ಗುಣಿಸು ಸಿ ಗುಣಿಸು ಡಿ ಎಂದು ಕೊಡಲಾಗಿದೆ. ಎಯನ್ನು 3 ಬಾರಿ ಗುಣಿಸಿದ್ದಾರೆ, ಎ ಕ್ಯೂಬ್ ಗುಣಿಸು ಸಿಯನ್ನು 4 ಬಾರಿ ಗುಣಿಸಲಾಗಿದೆ, ಸಿ ಘಾತ 4 ಗುಣಿಸು ಡಿಯನ್ನು ಒಂದೇ ಬಾರಿ ಗುಣಿಸಿದ್ದಾರೆ, ಡಿ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 2 ಕೆಳಗಿನ ಪ್ರತಿಯೊಂದನ್ನು ಅವುಗಳ ಅವಿಭಾಜ್ಯ ಅಪವರ್ತನಗಳ ಘಾತಗಳ ಗುಣಲಬ್ಧವಾಗಿ ಘಾತೀಯ ರೂಪದಲ್ಲಿ ವ್ಯಕ್ತಪಡಿಸಿ. ಕೆಳಗೆ ಕೊಟ್ಟಿರುವಂತಹ ಎಲ್ಲ ಸಂಖ್ಯೆಗಳನ್ನು ಈಗ ನಾವು ಅವಿಭಾಜ್ಯ ಅಪವರ್ತನ ಮಾಡುವುದರಿಂದ ಅವುಗಳ ಗುಣಲಬ್ಧಗಳನ್ನು ಘಾತೀಯ ರೂಪದಲ್ಲಿ ವ್ಯಕ್ತಪಡಿಸಬೇಕಾಗಿದೆ. ಮೊದಲನೇ ಪ್ರಶ್ನೆ 648 ಎಂದು ಕೊಟ್ಟಿದ್ದಾರೆ. 648 ಬರೆದುಕೊಳ್ಳಿ. ಸಮಸಂಖ್ಯೆಯಾದ್ದರಿಂದ ಈಗ ನಾವು 2ರಿಂದ ಭಾಗಿಸೋಣ. 2 ಮೂರಲೆ 6, 2 ಎರಡಲೆ 4, 2 ನಾಲ್ಕಲೆ 8, 324 ಬಂದಿದೆ. ಈಗ 2ರಿಂದ ಭಾಗಿಸೋಣ. ಪುನಃ ಸಮಸಂಖ್ಯೆ ಇದೆ, ಆದ್ದರಿಂದ 2ರಿಂದ ಭಾಗಿಸುತ್ತಿದ್ದೇವೆ. 2 ಒಂದಲೆ 2, 3ರಲ್ಲಿ 2ಅನ್ನು ಕಳೆದಾಗ 1 ಉಳಿದಿತ್ತು, 12 ಆಗಿದೆ. 2 ಆರಲೆ 12, ಪುನಃ ಇಲ್ಲಿ 4 ಉಳಿಯಿತು, 2 ಎರಡಲೆ 4. ಈಗ 162 ಸಮಸಂಖ್ಯೆಯಾದ್ದರಿಂದ 2ರಿಂದ ಭಾಗಿಸೋಣ. 2 ಎಂಟಲೆ 16, 2 ಒಂದಲೆ 2, 81 ಇದು ಬೆಸ ಸಂಖ್ಯೆ, ಆದ್ದರಿಂದ 2ರಿಂದ ಭಾಗಿಸಲು ಸಾಧ್ಯವಿಲ್ಲ. 3ರಿಂದ ಭಾಗಿಸೋಣ. 3 ಎರಡಲೆ 6, 8ರಲ್ಲಿ 6ಅನ್ನು ಕಳೆದಾಗ 2 ಉಳಿದಿದೆ, 21 ಆಯಿತು. 3 ಏಳಲೆ 21, 3 ಒಂಬತ್ತಲೆ 27, 3 ಮೂರಲೆ 9, 3 ಒಂದಲೆ 3. ಈಗ ನೀವು ಇಲ್ಲಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳನ್ನು ಬರೆಯಬೇಕು. 648 = 2ಅನ್ನು 3 ಬಾರಿ ಗುಣಿಸಲಾಗಿದೆ, ಬರೆಯಿರಿ. 2 ಗುಣಿಸು 2 ಗುಣಿಸು 2, 3 4 ಬಾರಿ ಬಂದಿದೆ. 3 ಗುಣಿಸು 3 ಗುಣಿಸು 3 ಗುಣಿಸು 3. ಈಗ ಘಾತೀಯ ರೂಪದಲ್ಲಿ ವ್ಯಕ್ತಪಡಿಸಿದಾಗ 2ಅನ್ನು 3 ಬಾರಿ ಗುಣಿಸಲಾಗಿದೆ, ಆದ್ದರಿಂದ 2ರ ಘಾತ 3 ಅಥವಾ 2ರ ಕ್ಯೂಬ್ ಎಂದು ಬರೆಯಿರಿ. ಗುಣಿಸು 3ಅನ್ನು 4 ಬಾರಿ ಗುಣಿಸಲಾಗಿದೆ, ಆದ್ದರಿಂದ 3ರ ಘಾತ 4 ಎಂದು ಬರೆದುಕೊಳ್ಳಿ. ಎರಡನೇ ಪ್ರಶ್ನೆ 405 ಎಂದು ಕೊಟ್ಟಿದ್ದಾರೆ, ಬರೆಯಿರಿ. 405 ಇದು ಬೆಸ ಸಂಖ್ಯೆ, ಆದ್ದರಿಂದ 2ರಿಂದ ಗುಣಿಸಲು ಸಾಧ್ಯವಿಲ್ಲ. 3ಅನ್ನು ತೆಗೆದುಕೊಳ್ಳಿ. 3 ಒಂದಲೆ 3, 3ರಲ್ಲಿ ಇಲ್ಲಿ 4ರಲ್ಲಿ ನಾವು 3ಅನ್ನು ಕಳೆಯಬೇಕು. 4ರಲ್ಲಿ 3ಅನ್ನು ಕಳೆದಾಗ 1 ಉಳಿದಿದೆ. 1 ಅಂದರೆ 10 ಆಯಿತು. 3 ಮೂರಲೆ 9, ಪುನಃ 10ರಲ್ಲಿ 1 ಉಳಿಯಿತು, 15. 3 ಐದಲೆ 15, ಪುನಃ ಇಲ್ಲಿ 3ರಿಂದ ಗುಣಿಸಬಹುದು. ಇಲ್ಲಿ 3 ನಾಲ್ಕಲೆ 12, 13ರಲ್ಲಿ 12ಅನ್ನು ಕಳೆದಾಗ 1 ಉಳಿದಿದೆ, 15. 3 ಐದಲೆ 15, 3 ಒಂದಲೆ 3, 4ರಲ್ಲಿ 3ಅನ್ನು ಕಳೆದಾಗ 1 ಉಳಿಯಿತು, 15. 3 ಐದಲೆ 15, ಇಲ್ಲಿ 3ಅನ್ನು 15ರಿಂದ ಭಾಗಿಸಿದ್ದೇವೆ. ನಂತರ 3 ಐದಲೆ 15, 5 ಯಾವುದೇ ಸಂಖ್ಯೆಯಿಂದ ಭಾಗವಾಗುವುದಿಲ್ಲ, 5ಅನ್ನೇ ತೆಗೆದುಕೊಳ್ಳಿ. 5 ಅಂದರೆ 5 ಬಂದಿದೆ. ಈಗ ಇಲ್ಲಿ 3ಅನ್ನು 4 ಬಾರಿ ಮತ್ತು 5ಅನ್ನು 1 ಬಾರಿ ಗುಣಿಸಲಾಗಿದೆ, ಬರೆದುಕೊಳ್ಳಿ. 3 ಗುಣಿಸು 3 ಗುಣಿಸು 3 ಗುಣಿಸು 3 ಗುಣಿಸು 5, 3ಅನ್ನು 4 ಬಾರಿ ಗುಣಿಸಲಾಗಿದೆ, 3ರ ಘಾತ 4 ಗುಣಿಸು 5 ಒಂದೇ ಬಾರಿ ಇದೆ. ಇಲ್ಲಿ ಗುಣಿಸು 5 ಎಂದು ಕೂಡ ಬರೆಯಬಹುದು, ಅಥವಾ 5ರ ಘಾತ 1 ಎಂದು ಬರೆದುಕೊಳ್ಳಿ. ಮೂರನೇ ಪ್ರಶ್ನೆ 540 ಸಮಸಂಖ್ಯೆಯಾದ್ದರಿಂದ 2ರಿಂದ ಭಾಗಿಸೋಣ. 2 ಎರಡಲೆ 4, 5ರಲ್ಲಿ 4ಅನ್ನು ಕಳೆದಾಗ 1 ಉಳಿದಿದೆ, 14. 2 ಏಳಲೆ 14, 0ಗೆ 0 ಹಾಗೆ ಬರೆಯಿರಿ. ಪುನಃ 2ರಿಂದ ಭಾಗಿಸಬಹುದು ಸಮಸಂಖ್ಯೆ. 2 ಒಂದಲೆ 2, 2 ಮೂರಲೆ 6, 7ರಲ್ಲಿ 6ಅನ್ನು ಕಳೆದಾಗ 1 ಉಳಿಯಿತು, 10 ಆಗಿದೆ. 2 ಐದಲೆ 10. ಈಗ 135 ಬೆಸ ಸಂಖ್ಯೆ, ಆದ್ದರಿಂದ 3ರಿಂದ ಭಾಗಿಸೋಣ. 3 ನಾಲ್ಕಲೆ 12, 13ರಲ್ಲಿ 12ಅನ್ನು ಕಳೆದಾಗ 1 ಉಳಿದಿದೆ, 15. 3 ಐದಲೆ 15, ಈಗ 45 ಬಂದಿದೆ. 3 ಒಂದಲೆ 3, 4ರಲ್ಲಿ 3ಅನ್ನು ಕಳೆದಾಗ 1 ಉಳಿಯಿತು, 15. 3 ಐದಲೆ 15, ಈಗ 3ಅನ್ನೇ ತೆಗೆದುಕೊಳ್ಳಿ. 3 ಐದಲೆ 15, 5 ಒಂದಲೆ 5 ಆಗಿದೆ. 540 = ಅವಿಭಾಜ್ಯ ಅಪವರ್ತನಗಳನ್ನು ಬರೆಯೋಣ. 2 ಗುಣಿಸು 2 ಗುಣಿಸು 3 ಗುಣಿಸು 3 ಗುಣಿಸು 3 ಗುಣಿಸು 5 ಬಂದಿದೆ. ಘಾತೀಯ ರೂಪದಲ್ಲಿ ಬರೆದಾಗ 2ರ ಘಾತ 2, 2ಅನ್ನು 2 ಬಾರಿ ಗುಣಿಸಿದ್ದಾರೆ, 2ರ ಘಾತ 2 ಗುಣಿಸು 3ಅನ್ನು 3 ಬಾರಿ ಗುಣಿಸಲಾಗಿದೆ, 3ರ ಘಾತ 3 ಗುಣಿಸು 5 ಒಂದೇ ಬಾರಿ ಗುಣಿಸಿದೆ, ಗುಣಿಸು 5 ಎಂದು ಬರೆದುಕೊಳ್ಳಿ. ನಾಲ್ಕನೇ ಪ್ರಶ್ನೆ 3600, ಇದನ್ನು ಕೂಡ ನಾವು 2ರಿಂದ ಭಾಗಿಸಬಹುದು ಸಮಸಂಖ್ಯೆ. 2 ಒಂದಲೆ 2, 3ರಲ್ಲಿ 2ಅನ್ನು ಕಳೆದಾಗ 1 ಉಳಿದಿದೆ, 16. 2 ಎಂಟಲೆ 16, ಮುಂದಿನ 2 ಸೊನ್ನೆಗಳನ್ನು ಬರೆದುಕೊಳ್ಳಿ. ನಂತರ 2ರಿಂದ ಭಾಗಿಸಿ. 2 9 18, ಮುಂದಿನ 2 0.
ಪುನಃ 2ರಿಂದ ಭಾಗಿಸಬಹುದು ಸಮಸಂಖ್ಯೆ. 2 4 8, 9ರಲ್ಲಿ 8 ಕಳೆದಾಗ 1 ಉಳಿದಿದೆ, 10 ಆಯಿತು. 2 5 10, ಮುಂದಿನ 0 ಹಾಗೆ ಬರೆಯಿರಿ. 450. ಪುನಃ ಇಲ್ಲಿ ನಾವು 2ರಿಂದ ಭಾಗಿಸಬಹುದು. 2ರಿಂದ ಭಾಗಿಸಿದಾಗ 2 2 4, ಪುನಃ 2 2 4, 5ರಲ್ಲಿ 4 ಕಳೆದಾಗ 1 ಉಳಿದಿದೆ, 10. 2 5 10 ಬಂದಿದೆ. ಈಗ 225 ಇದು ಬೆಸ ಸಂಖ್ಯೆ, ಆದ್ದರಿಂದ 3 ತೆಗೆದುಕೊಳ್ಳೋಣ. 3 7 21, 22ರಲ್ಲಿ 21 ಕಳೆದಾಗ 1 ಉಳಿತು, 15. 3 5 15, ಪುನಃ 3 ತೆಗೆದುಕೊಳ್ಳಿ. 3 2 6, 7ರಲ್ಲಿ 6 ಕಳೆದಾಗ 1 ಉಳಿಯುತ್ತದೆ, 15. 3 5 15, 25 ತೆಗೆದುಕೊಂಡಾಗ ನಾವು 3ರಿಂದ ಭಾಗಿಸಲು ಸಾಧ್ಯವಿಲ್ಲ. 5 ತೆಗೆದುಕೊಳ್ಳೋಣ. 5 5 25, 5 1 5. ಅವಿಭಾಜ್ಯ ಅಪವರ್ತನಗಳನ್ನು ಬರೆದಾಗ 3600 2 ಗುಣಿಸು 2 ಗುಣಿಸು 2 ಗುಣಿಸು 2 ಗುಣಿಸು 3 ಗುಣಿಸು 3 ಗುಣಿಸು 5 ಗುಣಿಸು 5. 2 4 ಬಾರಿ ಗುಣಿಸಿದೆ, 2ರ ಘಾತ 4 ಗುಣಿಸು 3 2 ಬಾರಿ ಗುಣಿಸಿದೆ, 3ರ ಘಾತ 2 ಗುಣಿಸು 5 ಕೂಡ ಇಲ್ಲಿ 2 ಬಾರಿ ಗುಣಿಸಿದೆ, 5ರ ಘಾತ 2 ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 3, ಕೆಳಗಿನ ಪ್ರತಿಯೊಂದರ ಸಂಖ್ಯಾತ್ಮಕ ಬೆಲೆ ಅಥವಾ ಮೌಲ್ಯವನ್ನು ಬರೆಯಿರಿ. ಇಲ್ಲಿ 6 ಪ್ರಶ್ನೆಗಳನ್ನು ಕೊಡಲಾಗಿದೆ. ಪ್ರತಿಯೊಂದರ ಬೆಲೆಯನ್ನು ಈಗ ನಾವು ಕಂಡುಹಿಡಿಯೋಣ. 1ನೇ ಪ್ರಶ್ನೆ, 2 ಗುಣಿಸು 10ರ ಘಾತ 3 ಬರೆದುಕೊಳ್ಳಿ. 2 ಗುಣಿಸು 10ರ ಘಾತ 3 ಎಂದರೆ 10ನ್ನು 3 ಬಾರಿ ಗುಣಿಸಲಾಗಿದೆ ಎಂದು ಅರ್ಥ. ಆದ್ದರಿಂದ ಗುಣಿಸು 10 ಗುಣಿಸು 10 ಗುಣಿಸು 10, 2 ಹಾಗೆ ಬರೆಯಿರಿ. ಈಗ 10ಅನ್ನಷ್ಟೇ ಗುಣಿಸೋಣ. 10 10 100, 100 10 1000. 2 ಗುಣಿಸು 1000ವಾಗಿದೆ. 1000ವನ್ನು 2ರಿಂದ ಗುಣಿಸಿದಾಗ ಉತ್ತರ 2000 ಬಂದಿದೆ. 2ನೇ ಪ್ರಶ್ನೆ, 7ರ ಘಾತ 2 ಗುಣಿಸು 2ರ ಘಾತ 3. ಇಲ್ಲಿ 7ನ್ನು 2 ಬಾರಿ ಮತ್ತು 2ನ್ನು 3 ಬಾರಿ ಗುಣಿಸಬೇಕು ಎಂದು ಅರ್ಥವಾಗಿದೆ. ಬರೆಯಿರಿ. 7 ಗುಣಿಸು 7 ಗುಣಿಸು 2 ಗುಣಿಸು 2 ಗುಣಿಸು 2, 7 7 49. 2ನ್ನು ಗುಣಿಸಿ, 2 2 4, 4 2 8 ಬಂದಿದೆ. 49 ಗುಣಿಸು 8, 392. 3ನೇ ಪ್ರಶ್ನೆ, 3 ಗುಣಿಸು 4ರ ಘಾತ 4. 3 ಒಂದೇ ಬಾರಿ ಗುಣಿಸಿದೆ ಮತ್ತು 4ನ್ನು 4 ಬಾರಿ ಗುಣಿಸಿಕೊಳ್ಳಿ. 3 ಗುಣಿಸು 4 ಗುಣಿಸು 4 ಗುಣಿಸು 4 ಗುಣಿಸು 4, 3 ಹಾಗೆ ಇರಲಿ. 4ನ್ನು ಗುಣಿಸಬೇಕು. 4 4 16, 16 4 64. 64 4 256 ಬಂದಿದೆ. 256ನ್ನು ನಾವು 3ರಿಂದ ಗುಣಿಸಿದಾಗ 768 ಪಡೆಯುತ್ತೇವೆ. ಉತ್ತರ 768. 4ನೇ ಪ್ರಶ್ನೆ, -3ರ ಸ್ಕ್ವೇರ್ ಗುಣಿಸು -5ರ ಸ್ಕ್ವೇರ್. -3ನ್ನು 2 ಬಾರಿ ಮತ್ತು -5ನ್ನು 2 ಬಾರಿ ಗುಣಿಸಬೇಕು. ಗುಣಿಸಿ. -3 ಗುಣಿಸು -3 ಗುಣಿಸು -5 ಗುಣಿಸು -5 ಆಗಿದೆ. 3 3 9, ಮೈನಸ್ ಇಂಟು ಮೈನಸ್ ಪ್ಲಸ್, ಆದ್ದರಿಂದ +9 ಎಂದು ಬರೆಯಿರಿ. ಗುಣಿಸು 5 5 25, ಇಲ್ಲೂ ಕೂಡ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ, ಆದ್ದರಿಂದ 9 ಗುಣಿಸು 25 ಎಂದು ಬರೆಯಬೇಕು. 25 9 225. 5ನೇ ಪ್ರಶ್ನೆ, 3ರ ಸ್ಕ್ವೇರ್ ಗುಣಿಸು 10ರ ಘಾತ 4 ಆಗಿದೆ. 3ರ ಸ್ಕ್ವೇರ್ ಎಂದರೆ 3 ಗುಣಿಸು 3 ಗುಣಿಸು 10ರ ಘಾತ 4 ಎಂದರೆ 10ನ್ನು 4 ಬಾರಿ ಗುಣಿಸಬೇಕು. 10 ಗುಣಿಸು 10 ಗುಣಿಸು 10 ಗುಣಿಸು 10, 3 3 9. 10ನ್ನು 4 ಬಾರಿ ಗುಣಿಸಿದಾಗ 10 10 100, 100 1000. 1000 ಗುಣಿಸು 10 10,000ವಾಗಿದೆ. 9 ಗುಣಿಸು 10,000. 10,000ವನ್ನು 9ರಿಂದ ಗುಣಿಸಿದಾಗ 90,000 ಬಂದಿದೆ. ಪ್ರಶ್ನೆ ನಂಬರ್ 6, -2ರ ಘಾತ 5 ಗುಣಿಸು -10ರ ಘಾತ 6 ಈಕ್ವಲ್ಸ್ ಟು -2ನ್ನು 5 ಬಾರಿ ಗುಣಿಸಿ. -2 ಗುಣಿಸು -2 ಗುಣಿಸು -2 ಗುಣಿಸು -2 ಗುಣಿಸು -2. -10ನ್ನು 6 ಬಾರಿ ಗುಣಿಸಿ. -10 ಗುಣಿಸು -10 ಗುಣಿಸು -10 ಗುಣಿಸು -10 ಗುಣಿಸು -10 ಗುಣಿಸು -10. 6 ಬಾರಿ ಇಲ್ಲಿ -10ನ್ನು ಗುಣಿಸಿದ್ದೇವೆ. ಈಗ -2ನ್ನು ನಾವು 5 ಬಾರಿ ಗುಣಿಸಿದ್ದಲ್ಲಿ 2ನ್ನು ಗುಣಿಸಿಕೊಳ್ಳಿ. 2 2 4, 4 2 8, 8 2 16, 16 2 32 ಬಂದಿದೆ. 32 ಬರೆಯಿರಿ. ಚಿಹ್ನೆಗಳನ್ನು ಗುಣಿಸೋಣ. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಪುನಃ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗಿದೆ. ಅಂದರೆ ಇಲ್ಲಿ ನಾವು ಮೈನಸ್ ಚಿಹ್ನೆಯನ್ನು 5 ಬಾರಿ ಅಂದರೆ ಬೆಸ ಸಂಖ್ಯೆಯಲ್ಲಿ ಗುಣಿಸಿದ್ದರಿಂದ ಮೈನಸ್ ಚಿಹ್ನೆ ಬರುತ್ತದೆ. -32 ಗುಣಿಸು. ಇಲ್ಲಿ 10ನ್ನು ಗುಣಿಸಿ. 10 10 100, 100 1000, 1000 ಗುಣಿಸು 10 10,000, 10,000 ಗುಣಿಸು 10. ಇಲ್ಲಿ ನಾವು 1 ಲಕ್ಷ, 1 ಲಕ್ಷ ಗುಣಿಸು 10 ಎಂದರೆ 10 ಲಕ್ಷ. ಇಲ್ಲಿ ನಾವು 10 ಲಕ್ಷವನ್ನು ಬರೆಯಬೇಕು. -32 ಗುಣಿಸು 10 ಲಕ್ಷ ಎಂದು ಬರೆದುಕೊಳ್ಳಿ. ಆದ್ದರಿಂದ ಈಗ ನಾವು 32 ಗುಣಿಸು 1 32, ಮೈನಸ್ ಇಂಟು ಪ್ಲಸ್ ಮೈನಸ್ ಬಂದಿದೆ.
ಇಲ್ಲಿ ಉತ್ತರದಲ್ಲಿ -3,20,00,000 ಎಂದು ಉತ್ತರ ಬರುತ್ತದೆ, ಬರೆಯಿರಿ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 25ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋಗಳಲ್ಲಿ ಪೇಜ್ ನಂಬರ್ 26ರಿಂದ ಮುಂದಿರುವಂತಹ ಎಲ್ಲ ಪೇಜ್ಗಳಲ್ಲಿರುವ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 8ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.